ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಭಸಿ ಸ್ನಾನಂ ಸಂಸಾರಮಲನಾಶನಂ. ಮಲ ನಿರ್ಮೋಚನಂ ಪುಂಸಾಂ. ಮಲ ಅಂದ್ರೆ ಕೊಳೆ, ನಿರ್ಮೋಚನಂ ನಿವಾರಣೆ ಮಾಡಿಕೊಳ್ಳಲು, ಪುಂಸಾಂ ಅಂದ್ರೆ ಪೀಪಲ್ ಶರೀರದ ಕೊಳೆಯನ್ನ ಕಳೆದುಕೊಳ್ಳಲು ಮನುಷ್ಯ ಏನ್ ಮಾಡ್ತಾನೆ? ಜಲಸ್ನಾನಂ ದಿನೇ ದಿನೇ, ಪ್ರತಿದಿನ ಜಲದಿಂದ ಸ್ನಾನ ಮಾಡೋದ್ರಿಂದ ಮನುಷ್ಯನ ದೇಹದ ಕೊಳೆ ನಿವಾರಣೆ ಆಗತ್ತೆ. ಇದು ಎಕ್ಸ್ಟರ್ನಲ್ ಕ್ಲೆನ್ಸಿಂಗ್ ಆಯಿತು. ಸಕೃತ್ ಗೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ. ಸಕೃತ್, ಸು ಅಂದ್ರೆ ಗುಡ್, ಕೃತ್ ಅಂದ್ರೆ ಡೀಡ್ಸ್. ಗೀತಾಂಭಸಿ, ಗೀತಾ ಅಂದ್ರೆ ಭಗವದ್ಗೀತಾ, ಅಂಭಸಿ ಅಂದ್ರೆ ನೀರು. ಸಂಸಾರ ಮಲನಾಶನಂ. ಸಂಸಾರ ಅಂದ್ರೆ ದ ಎಂಡ್ಲೆಸ್ ಸೈಕಲ್ ಆಫ್ ಬರ್ತ್ ಅಂಡ್ ಸಫರಿಂಗ್ ಅಂಡ್ ಡೆತ್ ಅಂಡ್ ರೀಬರ್ತ್. ಈ ಪವಿತ್ರ ಗೀತಾ ಪಾರಾಯಣವೆಂಬ ಸ್ನಾನದಿಂದ ಸಂಸಾರದ ದುಃಖ ರೂಪವು ನಿವಾರಣೆಯಾಗತ್ತೆ. ಪ್ರತಿದಿನವೂ ಮಾಡುವ ಜಲಸ್ನಾನದಿಂದ ಮನುಷ್ಯನ ದೇಹದ ಮಾಲಿನ್ಯವು ನಿವಾರಣೆಯಾಗುವಂತೆ ಈ ಪವಿತ್ರ ಗೀತಾ ಪಾರಾಯಣವೆಂಬ ಸ್ನಾನದಿಂದ ಸಂಸಾರದ ದುಃಖ ರೂಪವು ನಿವಾರಣೆಯಾಗತ್ತೆ.